ಸೊಸೆ ಡಿಲಿವರಿ ಆಗಿ ಆಸ್ಪತ್ರೆಯಿಂದ ಮನೆಗೆ ಬಂದ ನಂತರ ಎತ್ತಮ್ಮ ಸಾವಕಾಶ ಕರ್ಕೊಂಡು ಹೋಗಿ ಮಂಚದ ಮೇಲೆ ಕುಂದ್ರಸಪ್ಪ. ನಡಿ ನಡಿ ಸುಮ್ಮ ಸಾವಕಾಶ ನಡಿ. ಇಲ್ಲಿ ಬರ್ರಿ ಹಗರ್ ಕುಂದ್ರತೆ ಬರ್ರಿನ. ಮಂಚ ಎತ್ತರ ಅದಲ್ಲ ಬೇವ. ನೋಡಪ್ಪ ನೋಡು ಕೆಳಗೆ ಒಂದು ಮಣಿನಾರ ಏನಾರ ಇಟ್ರಾತ್. ಕುದ್ಕ ಸಾವಕಾಶ ಕುದ್ಕ. ಅಯ್ಯ ಆಚೆ ಕಡೆ ಕುಂದ್ರಸಪ್ಪ ಆತಗಂದು ಕಾಲೆತ್ತ ಮೇಲೆತ್ತ. ಇರ್ಲಿ ಬಿಡ್ರಿ. ಅಯ್ಯ ಏನಾಗಲ್ಲ ಎತ್ತ. ಸರಿ ಆಯ್ತಿಲ್ಲ. ಆತ್ ಬಿಡ್ರಿ ಆತ್. ಹೊರಸಾಗಿದ್ರು ಬೆಸ್ಟ್ ಆಕಿತ್ತು ನೋಡ್ಬೇವ. ಹೌದತ್ತಮ್ಮ ಆದ್ರೆ ನಾರ್ಮಲ್ ಆಗಿಲ್ಲಲ್ಲ ಹೆರಿಗೆ ಸಿಸೇರಿಯನ್ ಅಲ್ಲಪ್ಪ. ಹೊಲಿಗೆ ಏನು ಒಣಗಿರಲ್ಲ. ವರ್ಷ ನಡಿವೆ ಸಿಗ ಬಿದ್ದು ಬಿಡ್ತೈತೆ. ಹಾಗೆ ಬೇವ. ಸರಿ ಸರಿ ಬಾ. ಯಾಕೆ ಕೊಯ್ 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 ಅಂತಾನೆ ಸಕೈರಿ. ಏನಂತ ಮಗನೇ ಏನಾಯ್ತು ಅಮ್ಮಗೆ ತ್ರಾಸ ಕೊಡ್ಬಾರ್ದಪ್ಪ ನೀನು. ಸುಮ್ಮನೆ ನೀ ಏನು ಹೇಳಿದ್ರೆ ಅವಂಗೇನು ತಿಳಿತೈತಿ ಹೇಳ ಪಾವಾಡ. ನಾನು ಸುಮ್ಮ ಅದ ಅಂತೇನ್ರಿ. ಸರಿ ತಗೋಯ್ವ, ನಾನು ಹೊಲದ ಕಡೆನ ಹೋಗಿಲ್ಲ ಆಸ್ಪತ್ರೆ ಅದಿದಂತ ಹೋಗಿ ಬರ್ತೀನಿ. ಏನು ಮತ್ತೆ ಕುದ್ಕೊಂಡು ಮಾತಾಡಕ್ಕೆ ಶುರು ಮಾಡಬೇಡ ಮತ್ತೆ. ಆತ್ರಿ ತಗೊಳ್ಳುವ ಹಂಗೆ ನೋಡು ಮುಗ್ಲಿ ಹತ್ತ. ಒಬ್ಬ ಬೇಕಿ ಎದ್ದು ಮಾಡಕ್ಕೆ ಹೋಗ್ಬೇಡ. ಕರಿ. ಹ್ಞೂ ರೀ ಕರಿತೇನೆ ಅಕ್ರಿ. ಹ್ಞೂ ಬಂದೆ ಸುಮ್ಮ ಬಂದೆ. ಅಳವಿ ಬೀಜದ ಪಾಯಸ ಮಾಡ್ಕೊಂಬರಕತ್ತಿದ್ದು ನಾವು. ಮತ್ತೆ ಅಳವಿ ಬೀಜದ ಪಾಯಸ ಮಾಡಿದ್ರಿ ಕೊಡ್ಲಲ್ರಿ? ಕೊಡು ಈಗ ಕೊಡು. ನಾಳಿಂದ ಮುಂಜಾನೆ ಬೆಳಗ್ಗೆ ಎದ್ದು ಕೂಡಲೇ ಹಾಳು ಹೊಟ್ಟೆಗೆ ಕೊಡು. ಹಾಂ ಫ್ರೆಂಡ್ಸ್, ಎಲ್ಲರಿಗೂ ಗೊತ್ತಿರೋ ಹಂಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಾಣಂತಿಯರಿಗೆ ಅಳವಿ ಬೀಜದ ಪಾಯಸ ಕೊಡ್ತಾರೆ ರೀ. ಬಾಣಂತಿಯರು ಅಷ್ಟೇ ಅಲ್ಲ, ವಾರದಲ್ಲಿ 2-3 ದಿನ ಹೆಣ್ಮಕ್ಳು ಕುಡಿಲೇಬೇಕಾಗಿದೆ. ಯಾಕಂದ್ರೆ ಬೋನ್ಸ್ ಸ್ಟ್ರಾಂಗ್ ಮಾಡುತ್ತೆ ಅಂತ ಹೇಳ್ತಾರೆ. ಅಳವಿ ಬೀಜ ಅಂದರೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿದ್ದೇ ಇರುತ್ತೆ. ಈ ಮೆಂತ್ಯಕಾಳು ಬಣ್ಣದಲ್ಲಿ ಸಣ್ಣ ಬೀಜ ಇರ್ತದೆ. ಅಗಸಿ ಕಾಳು ಮಾಡೋದಲ್ಲಿ ಸಣ್ಣಕ್ಕೆ ಬೀಜ ಬಿದ್ದರೆ ಕೈ ಸಿಗಂಗಿಲ್ಲ. ಅದೇನು ಮಾಡ್ಬೇಕಂತಂದ್ರೆ ರಾತ್ರಿನೇ ನೆನೆಸಿ ಹಾಕಿ ಬೆಳಗ್ಗೆ ಚೆಂದಂಗೆ ಕುದಿಸಿ ಒಂಚೂರು ಬೆಲ್ಲ ಹಾಕಿ ತುಪ್ಪ ಹಾಲು ಹಾಕಿ ಕೊಡ್ಬೇಕು ನೋಡ್ರಿ. ಅಂದರೆ ಹೆರಿಗೆ ಆದಾಗ ಬಾಡಿ ವೀಕ್ ಆಗಿರ್ತೈತಲ್ರಿ, ಅದರಲ್ಲೂ ಸಿಸೇರಿಯನ್ ಆದವ್ರಿಗೆ ಬೆನ್ನು ನೋವು ಅದು ಬರ್ತೈತಿ. ಹಾಗಾಗಿ ಅದನ್ನು ಕೊಡಬೇಕು ಚಲೋ ಅಂತ ಹಿಂದಿಂದ ಹಿರಿಯರು ಹೇಳ್ಕೊಂಬಂದಾರ. ಯಾಕಂದ್ರೆ ಸರಿಯಾಗಿ ಬೈಲಿಲ್ಲ ಅಂದ್ರೆ ಡೈಜೆಷನ್ ಆಗಲ್ಲಿದು. ಬಾಣಂತಿ ಮೈ ಹಸಿ ಇರೋದ್ರಿಂದ ಚೆಂದಂಗೆ ಬೇಯಿಸಿ ಕೊಡಬೇಕಿದ್ನ. ಹ್ಞೂ ರೀ ಎತ್ತೀರ, ನಾನು ರಾತ್ರಿನೇ ನೆನೆಸಿ ಹಾಕಿದ್ದೆ. ಹೆಂಗೂ ಬರ್ತಾಳೆ ಅಂತ ಗೊತ್ತಿತ್ತಲ್ರಿ. ಅದಂಗೆ ಕಾಟ ಹೈಟ್ ಆತ ಏನ್ರಿ ಆಕಿಗೆ ಹತ್ತಾಗಿ ಇಳಿಯೋಕೆ ತ್ರಾಸ ಆಕೈತಿ. ಹೂನವ ಆಕಿ ಗಂಡನ ಅಂದ ಕೆಳಗೆ ಒಂದು ಏನಾರು ಮೆತ್ತಂದು ಇಟ್ರಾಕಿತ್ತು ದಿಮ್ಗೆ ಮೆತ್ತಗೆ. ಅದಕ್ಕೆ ಯಾರನ್ನಾರು ಕರಿ ಒಬ್ಬೇಕೆ ಇಡೋದನ್ನು ಮಾಡಬೇಡ ಅಂದೆ. ನಾರ್ಮಲ್ ಆಗಿದ್ರೆ ಚಿಂತೆ ಇದ್ದಿಲ್ಲ ರೀ. ಹೊರ್ಸ್ನಾಗ ಬೆಂಕಿ ಕಾಸಕ್ಕೆ ಅದಕ್ಕೆ ಚಲೋ ಆಗುತ್ತೆ. ಇದು ರಗಳಿದು ಸಿಸೇರಿಯನ್ ಬೆಂಕಿ ಕಾಸಕ್ಕೂ ಕೆಳಗೆ ಬಾ ಅಲ್ವಾ ಇಲ್ವಾ ಅನ್ಕೊಂತ ಏನು ಮಾಡತ್ತೆ ತೋಳು. ಹೆಂಗಾರ ಮಾಡಿರತ್ತೆ. ಒಂದು ತಿಂಗಳಂತೂ ಕರೆಕ್ಟಾಗಿ ಕಾಸಬೇಕು ನೋಡಿ ಬೆಂಕಿನ. ಆತಾತು ನೀವು ಸುಸ್ತಾದಂಗೆ ಆಗಿರ್ತೀರಿ. ಒಂಚೂರು ಸ್ನಾನಗೆ ಮಾಡ್ಕೊಂಬ ಹೋಗ್ರಿ. ನೀರು ಕಾಸಿಟ್ಟಿನಿ, ಸುಡು ನೀರು ಹಾಕೊಂಬರ್ರಿ. ಮತ್ತಿದು ಸಗಣಿ ಕುಳ್ಳು ಅದೆಲ್ಲ ತೆಗೆದಿಟ್ಟಿಲ್ಲವ ಬೆಚ್ಚಗೆ? ಹ್ಞೂ ರೀ ಎತ್ತಾರ. ಹ್ಞೂ ತೆಗೆದಿಟ್ಟೇನು ರೀ. ನೀವೇನು ವರಿ ಮಾಡಿಬಿಡ್ರಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಾಳೆಯಿಂದ ನೀರು ಹಾಕಿದ ಕೂಡಲೇ ಹಾಕಿರಾತು ಬೆಂಕಿನ. ಹೊಕ್ಕನ್ನ ಜಲ್ದಿ ಸ್ನಾನ ಮಾಡ್ಕೊಂಬರ್ತೀನಿ. ಇನ್ನು ಹಿಂಗೆ ಅಡುಗೆ ಮನೆ ಕೆಲಸ ಹೋಣಕೈತೆ ಪಾಪ. ಬಾಣತಿ ಅಂದ್ರೆ ಒಬ್ಬರು ಬೇಕು. ಏನು ಮಾಡಕತ್ತಾನ ಮಗ? ಏನಿಲ್ವಾ ಯಾಕೆ ಈಗ ಹತ್ತಿರ ಕೈ ಇದ್ದ ಕೊಯ್ ಅಂದ. ಹೌದಾ, ನೀನು ಅವ್ನು ಮಲಗಿದಾಗ ನೀನು ಮಲ್ಕೊಂಬಿಡವ. ಕಿರಿಕಿರಿ ಮಾಡಿದ್ರೆ ರೆಸ್ಟ್ ಆಗಲ್ಲ. ತಗೋ ಇದು ಬಿಸಿ ಅಳವೆ ಬೀಜದ ಪಾಯಸ ಕುಡಿದ್ಬಿಡು ಕಣ್ಣು ಮುಚ್ಕೊಂಡು. ಸುಡ್ಗಾಡ ಮಳೆ ಒಂದು ಹತ್ತೈತಿ. ಯವ್ವ ಯಾಕೆ ನಾಡಿ ಬೆಲ್ಲ ಹಾಕಿ ನಂಗೆ ಸಿಹಿ ಅಂದ್ರೆ ಚೆಲ್ಲಿನೇ ಕೆಡ್ತತಿ. ಸುಮ್ಮನೆ ಬಾಯಿ ಮುಚ್ಕೊಂಡು ಬಾಯಿ ತಕ್ಕೊಂಡು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿ ಗಟ. ಹಿಂಗಂದ್ರೆ ಹೆಂಗೆ ನೀನು ಆರೈಕೆ ಮಾಡ್ಕೊಳ್ಳೋದು ಹೆಂಗೆ? ಮತ್ತು ಸಿಗೋವರು ಬಂದು ನನಗೆ ಬೈದಾರ. ಆತಕ್ಕ ಆದರೂ ಈ ಸಿಹಿ ತಿನ್ಬೇಕು ದಿನ ತಿಂಗ್ಳುಗಟ್ಲೆ ಅಂದ್ರೆ ಇವ ಕಡೆಗೆ ಅತ್ಯಾರು ಬೈತಾರೆ. ಈಗಿನ ಹೆಂಗಸ್ರ ಹಿಂಗೆ ನೀವು ಚಂದಂಗೆ ತಿನ್ನಲ್ಲ ಉಣ್ಣಲ್ಲ, ಕಡೆಗೆ ಅಲ್ಲೋಯ್ತು ಇಲ್ಲೋಯ್ತು ಅಂತೀರಿ ಅಂತ. ಆತಕ್ಕ ಕುಡಿತೀನಿ ಆತು ಸುಮ್ಮನೆ ಮನಿಕೋ ನೋಡ. ತೆಲಿಗೆ ಏನಾರ ಕಟ್ಟಿಗೆ ಸೆಕೆ ಅದಂಗಾದ್ರೆ ಬಿಡುವ. ಬೆಚ್ಚಗಿರು, ಮಳೆ ಬೇರೆ ಹಿಡ್ದೈತಿ. ಬೆಚ್ಚ ಅಂದ್ಕೊಂಡು ಬೆಚ್ಚಗೆ ಮನಿಕೊಂಬೇಡ ಸುಮ್ಮನೆ. ಮತ್ತಿದು ಯಾಕೆ ಹುಡುಗರು ಅಳ್ದಂಗೆ ಅದೇನೋ ಓಡ್ಸ ಗ್ರೈಪ್ ವಾಟ್ರಿ ಅಂತದ ಹಾಕ್ತಾರಲ್ಲ, ಏನು ಮಾಡೋಣ? ಬೇಡವಾ ಅದೆಲ್ಲ ಬೇಡ. ಅದ್ರ ಭಾಳ ಹಾಕ್ಬಾರ್ದು ಅಂತಾರೆ, ಒಬ್ಬರು ಹಾಕಬೇಕು ಅಂತಾರೆ. ಕಡೆಗೆ ನೋಡೋಣಂದು. ಯಾಕೆ ನಿಧಾನ ಇರಲಿ. ನಾಳಿಂದ ಸ್ನಾನ ಆದ ಕೂಡಲೇ ಚಂದಂಗೆ ಕಾಸ್ಕೋಬೇಕು ನೋಡಿ ನೀನು ಬೆಂಕಿನ. ಇಲ್ಲಾಂದ್ರೆ ಶೀತ ಆಗಿಬಿಡ್ತೈತಮ್ಮ. ಕಡೆ ನಿಂಗೆ ಶೀತ ಅಂದ್ರೆ ಅವಂಗೂ ಶೀತ ಜ್ವರ ಶುರುವಾಕೈತಿ. ಹುಷಾರೇ ಆತು ಹಂಗೆ ಮಾಡ್ತೀನಿ. ಆಯ್ತು ತಗೊಂಬನಿಕ ಚಾದಾರ. ಇಂಥ ಚಳಿ ಇದ್ದರೂ ಉರಿ ಸೆಕೆ ಆಕತ್ತೆ. ಎಂತ ಗುಳಿಗೆ ಎಣ್ಣೆ ಕೊಟ್ಟಾರ ಏನು? ಇರ್ಲಿ ತಗೋ, ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಗಾಯದ ಒಣಗಲಿ ಅಂಥೇಳಿ.
ಈಗ ಆರಾಮ ಹೆಂಗೂ ಮಳೆಗಾಲ ಐತಿ, ಬೆಚ್ಚ ನೀರು ತೊಳ್ಕೊಂಡ್ರೆ ಆರಾಮ ಅನಿಸ್ತತಿ. ಬಟ್ಟೆ ಒಂದು ಮಳೆಗಾಲ ನೋಡಿ ಅದೇ ಚಿಂತೆ, ಮಳೆಗಾಲ ಹಡಿಯೋದ ಪಾಡ ಸುಮ್ಮನೆ. ಆತೇಕ ನೀಟ್ ಕುಂದ್ರತ್ಲೆ ಏನು ಯಾಕತ್ತೈತಿ ನಮ್ಮ ಮನೆ ಕುಂಬಿಡ್ತೀನಿ ತಗೋ. ಸೈತಾ ಭಾಗ್ಯಕ್ಕೇನು ಬಾರ ಕಾಲು ತೊಳ್ಕೊಂಬಂದಿಲ್ಲ. ಹುನೇ ಯವ್ವ ಕಾಲು ತೊಳ್ಕೊಂಬಂದು ತಗೋ, ಸಣ್ಣ ಹುಡುಗೈತಿ ಅಂತ ಗೊತ್ತ ನನಗೂ. ಹೌದಾ ಯವ್ವ, ಅತ್ತಿಯರು ಬಂದು ಕೂಡಲೇ ಸಗಣಿ ತಂದು ರೌಂಡಾಗಿ ದೋಣಿ ಕಟ್ಟದಂಗೆ ಕಟ್ಟಿ ಅದರ ನೀರು ಹಾಕಿಟ್ಟಾರ, ಕಾಲು ಅದ್ಕೊಂಬರ್ರಿ ಹೇಳಿ. ಇದನ್ನು ನೋಡ್ರಿ ನಮ್ಮ ಕಡೆ ಸಂಪ್ರದಾಯ ಚಲೋ ಐತಿ. ಅಂದ್ರೆ ಧೂಳು ಗೀಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಹಿಂದಿಂದ ಹಂಗೆ ಮಾಡ್ಕೊಂಬಂದಾರ. ಸಣ್ಣ ಮಕ್ಳು ಇರ್ತಾವಲ್ಲ, ಇನ್ಫೆಕ್ಷನ್ ಆಕೈತಿ ಹೇಳಿ. ಹ್ಞೂ ನನಗೂ ಬಂದು ಕೂಡಲೇ ಬರೋಕ್ಕಾಗಲಿಲ್ಲ. ಅವ್ರೇನು ಬಂದು ಭಾಳ ತೆಗಿಲ್ ಬಾರ, ಈಗ ಬಂದಾರ. ಇದು ನೀರದ ಹಾಕಿದ್ರೇನು ಇಲ್ವಾ? ಆಕಿಗೇನು ಇವತ್ತು ಇಲ್ಲ, ಅಲ್ಲೇ ಅವರು ಒಂದೊಂದಿಷ್ಟು ಬಿಸಿನೀರು ಹಾಕೆಲ್ಲ ಕ್ಲೀನ್ ಮಾಡ್ತಿದ್ರಲ್ಲ, ಅವಂಗೆ ಅಲ್ಲೇ ಹಾಕ್ಯಾರ. ಇವತ್ತು ಒಂದು ದಿವ್ಸ ಬಿಟ್ಟು ಮಧ್ಯಾಹ್ನ ಆತಲ್ಲ, ಹೆಂಗೂ ಈಗ ಸಂಜೆಗಿಂದ ಹಾಕ್ಯಾರ ಅಂತ ಹೇಳಿ. ಹೌದೇನು? ತಾಯಿ ಮಗ ಬರ್ಜರ್ ನಿದ್ದೆ ಮಾಡಾಕತ್ತಿದ್ರು, ಸುಮ್ಮನೆ ಇರ್ತಾನ ಬಿಡ್ಲೆ. ಏನೇನು ಅಷ್ಟೊತ್ತಿಗೆ ಕಿರಿಕಿರಿ ಮಾಡ್ಯಾನ. ಈಗ ಗೊತ್ತ ಮನೆ ಬಂದೇನು ಗೊತ್ತಾಕೈತಿ. ಆಕೀನು ಒಂದಿಟ್ಟು ಕುಂದ್ರತ್ಲೆ ನೋಯ್ತೈತಿ ಅಂತಾಳ. ಇನ್ನೂ ಮತ್ತೆ ಬೇಕೊಂದು 15-20 ದಿನ. ಹ್ಞೂ ಪಾಪ ತ್ರಾಸ ನೋಡೋದು, ಹೊಟ್ಟೆ ಕೊಯ್ ತೆಗೆಸ್ಕೊಳೋದು ಅಂತಂದ್ರೆ. ಏನು ಈಗಂತೂ ಎಲ್ಲಿ ಕೇಳಿದ್ರೆ ಅದಕ್ಕೆ ನಿಂದ್ಬಿಟ್ಟವ ನೋಡು. ಏನು ಮಾಡೋದವಾ, ನಮಗೂ ಹೆದರಿಕೆ ಇರ್ತೈತೆ. ಮತ್ತು ಮಕ್ಕಳಾಗೋದು ಈಗ ಒಂಥರ ಕಷ್ಟ ಆಗೋಗೈತೆ. ಮಾಡ್ತೇವೆ ಅಂತಾರ, ಹ್ಞೂ ಮಾಡ್ರಿ ಅನ್ನೋದ. ಮತ್ತು ಕೈ ಬಂದದ್ದು ಬಾಯಿ ಬರ್ದಂಗಾದ್ರೆ ಆತತ್ತ, ಇದು ಒಂದು ಗಟ್ಟಿ ಆಗಲಿ. ಸಣ್ಣ ಹುಡುಗರು ಹಂಗೆ ನೋಡಬಾರ್ದಂತ ಆಯಿತು. ಕಡೆಗೆ ಎದ್ದಿಂದ ನೋಡ್ತೇನೆ. ಏನು ಕೊಟ್ಟು ನೋಡ್ತೀವ? ಯವ್ವ ಏನು ಕೊಡಲಿ, 150 ಕೊಟ್ಟು ನೋಡೋದ್ರ ತಂದು ಬನ್ನಿ ಮನೆ ಕಂದರ ಅಂದೆಲ್ಲ. ಇಂಥ ಕಡೆಗೆ ಒಂದಿಟ್ಟು ರವೆ, ಬೆಲ್ಲ, ಸಕ್ಕರೆ, ಅಕ್ಕಿ ಅದೆಲ್ಲ ತಂದಿದ್ದು ನೋಡು, ಅಲ್ಲಿಟ್ಟೇನಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಕಡೆ ಆಲ್ಮೋಸ್ಟ್ ಎಲ್ಲ ಉತ್ತರ ಕರ್ನಾಟಕದ ಕಡೆ ಎಲ್ಲ ಊರುಗಳಲ್ಲೂ ಐತ್ರಿ. ಬಾಣಂತಿಯರಿದ್ರು ಅಂದ್ರೆ, ಈಗ ಆತ್ಮೀಯರಿದ್ದಾರೆ ಯಾರಾದ್ರೂ ನೋಡೋಕೆ ಬಂದ್ರೆ ರವೆ, ಸಕ್ಕರೆ, ಬೆಲ್ಲನೂ ಅಕ್ಕಿನೂ ಹಿಂಗೆ ಕೊಟ್ಟು ಹೋಗ್ತಾರೆ ರೀ. ಈ ಸಿಸ್ಟಮ್ ಹಿಂದಿಂದನೂ ಬಂದೈತಿ. ಈಗ ಸ್ವಲ್ಪ ಕಡಿಮೆ ಆಗಾಕೈತೈತಿ ಇದು. ಏನು ಕೊಟ್ಟು ಈಗ ಉಣ್ಣಾಕ ಹಂಗೆ ಬಿಸಿ ಬಿಸಿ ಅಳವಿ ಬೀಜದ ಪಾಯಸ ಮಾಡಿದ್ನ ಕೊಟ್ಟೆ. ಮೆಂತ್ಯ ಚಟ್ನಿ ಒಂದಿಟ್ಟು ಮಾಡಿ ಇಟ್ಕೋಬೇಕಾಗೈತಿ. ಇನ್ನು ದಿನ ಅದನ್ನ ಕೊಡ್ಬೇಕಾಕಿಗೆ. ಅದು ಸಿಜರಿಯನ್ ಆಗಿರ್ತೈತಲ್ಲ, ಈ ಮೆಡಿಷನ್ಗೆ ಅದಕ್ಕೆ ತಿಂದು ಹಾಕಿ ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ. ಹಾಲೂ ಸರಿ ಬರೋಂಗಿಲ್ಲ, ಏನಿಲ್ಲ. ಅದಕ್ಕೆ ಮೆಂತ್ಯ ಚಟ್ನಿ ಮಾಡಿ ಇಟ್ಕೊಂಡು 2 ದಿವ್ಸಕ್ಕೆ ಆಗೋಬಿಟ್ಟ ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಾಗೈತಿ ಮೆತ್ತಗೆ. ಹೌದು ನೋಡ್ಲಿ, ಅದು ಭಾಳ ಚಲೋ ಅಂತಾರೆ ಮೆಂತ್ಯ ಚಟ್ನಿ. ಹಾಲು ಬರ್ತೈತಿ ಮತ್ತು ದೇಹಕ್ಕೂ ಒಳ್ಳೇದು. ಅಷ್ಟು ಮಾಡಿಬಿಡು. ರವೆ ಹಾಕ್ಸ್ಕೊಂಬರ, ಗೋಧಿದ ರವೆ ಹಾಕ್ಸ್ಕೊಂಬಂದು ರವೆ ಹುರಿದು ಅಕ್ಕಿ ಬೆಲ್ಲ ತಿನ್ನೋಕೆ ಇಷ್ಟಪಡಲ್ಲಲ್ಲ, ಒಂದೊಂದು ನೀ ಹಾಕಿ ಗಂಜಿ ಮಾಡಿಕೊಡು. ಹ್ಞೂ ಅದ ಈಗ ಅಳವಿ ಬೀಜ ಪಾಯಸಕ್ಕೆ ಭಾಳ ಆಗೈತಿ ಅಂತ ಮಾಡಾಕತ್ತಿದ್ಲು. ಸಿಟ್ಟು ಮಾಡಿದ್ನಿ, ಕೊಡಿದ್ಲು. ನಾನು ಹಂಗೆ ಮಾಡಿ ಈಗ ಅನುಭವಿಸಾಕತ್ತೀನಿ. ಅದಕ್ಕೆ ಶೀನ ಬಿಸಿದು ಕುಡಿ ಅಂತಂದೆ, ಹೊಲಿಗೆ ಹಾಕ್ಸ್ಕೊಂಡು ಅಂಥೇಳಿ. ಬಾರ್ವಾ ಹೋಗ್ಲಿ ಬಾ, ಮಳ್ಕೊಲ್ವಾ. ಮತ್ತು ನಾವಿಲ್ಲೇ ಮಾತಾಡಿದ್ರೆ ಬದಲಾಕೈತಿ. ಇನ್ನೇನು ಮತ್ತು ಹೊರಸಂತ ಹಾಕೋದಿಲ್ಲ, ಬೆಂಕಿ ಹಂಗೆ ಇಲ್ಲೇ ರೂಮ್ ಕದ ಹಾಕಿಬಿಡ್ರೆ ಸ್ನಾನ ಮಾಡ್ಕೊಂಬಂದಕ್ಕೆ ಕಾಸ್ಕೊಂಬಿಡ್ತಾಳೆ. ಹ್ಞೂನೇವ, ಅವಾಗೆಲ್ಲ ಬಾಣಂತಿ ಕೋಣೆ ಅಂದ್ರೆ ಸಿಕ್ಕಾಪಟ್ಟಿ ಒಳ್ಳೆ ಜೈಲಲ್ಲಿ ಬಂದೋಬಸ್ತಿದ್ದಂಗೆ ಇರ್ತೈತೆ ನೋಡು. ಹಿಂದಿನ ಕಾಲದಾಗ ಹೋದಿಲ್ಲ, ಯಾರು ಒಳಗೆ ಬರೋಂಗಿತ್ತಿಲ್ಲ, ಏನಿದ್ದಿಲ್ಲ. ಮತ್ತು ಈಗೆಲ್ಲ ಹಂಗೆ ನಡೀತೈತಿ. ಸಪ್ರೇಟ್ ರೂಮ್ನಾಗ ಅದಾಳಕಿ, ಬಟ್ಟೆ ಗಿಟ್ಟಿ ಬಿಡೋದು ಬೇಡ ಏನಂತ. ಮತ್ತು ರೂಮ್ ಕದ ಹಾಕೊಂಡು ಬೆಂಕಿ ಕಸ್ಕೊಳೋದು ಅದು ಮಾಡ್ತಾಳೆ. ಹಾಲು ಕುಡ್ಸ್ಬೇಕಾದ್ರೆ ಇದ್ರ ಮೇಲೆ ಬಟ್ಟೆ ಹಾಕೋ ಅಂತ ಹೇಳು, ಮುಗೀತತ್ತಾಗ. ಯಾರಾದರೂ ಬರ್ಬೇಕಾದ್ರೆ ಕಾಲು ತೊಳ್ಕೊಂಡು ಒಳಗೆ ಬರ್ರಿ ಅಂತ ಹೇಳು. ಆತ ಹಂಗೆ ಮಾಡಿದ್ರೆ ಆತಕ್ಕ. ಎಷ್ಟು ದಿನ 5 ದಿನ ಆಸ್ಪತ್ರೆಗೆ ಅದಾರ ನೋಡು. ಆಸ್ಪತ್ರೆಗೆ ಇದ್ದಷ್ಟು ದಿನಾನು ರೋಗಿನ. ಮನೆಗೆ ಬಂದ್ರಿ ನಂಗೆ ಹುಡುಗಂದು ಮುಖ ಅದು ಕಾಳ ಬರ್ತೈತಿ. ಮತ್ತು ಚೆನ್ನಾಗಿ ಮಾಡ್ಬಾತಾಗ ಇದು ಒಂದು ಸರಿ. ಹ್ಞೂನಯ್ಯವ್ವ, ಅದೇನು ಕೆಲಸ ಐತೆ ನೋಡು. ಬಾಣತಿಯರು ಇದ್ರು ಅಂದ್ರೆ ಅದೇ ಒಂದು ಆಳಿನ ಕೆಲಸ ಆಕೈತಿ. ಅತ್ತಿಯರು ಒಂದು ಸ್ವಲ್ಪ ನೋಡ್ಕೊತಾರೆ. ಸ್ನಾನಕ್ಕೆ ಕಳಿಸಿದವ್ರನ್ನ ಈಕಿಗೆ ಇದನ್ನು ಮಾಡಿಕೊಟ್ನ. ಮತ್ತೊಂದಿಟ್ಟು ಏನಾರು ಮಾಡ್ತೇನೆ ತಿನ್ನಕ್ಕೆ, ಉಪ್ಪಿಟ್ಟು, ಶಾವಿಗೆ ಇಲ್ಲ ರವೆದೆ. ಆತು ಮಾಡಿ ಹೋಗ್ಯಂತಗ. ಚಹಾ ಕುಡ್ದು ಹೋಗಂತಡಿ. ಈಗ ಮನೆಗೇನು ರಾತ್ರಿ ನಿಧಿಗಡಿಸ್ನ ಏನೋ ಇವನು. ರಾತ್ರಿ ಒಂದು ಸುಮ್ಮನೆ ಮನೆ ಕಂಡ್ರೆ ಚಿಂತಿರಲ್ಲ ನೋಡತ್ತಾಗ. ನೋಡ್ದ ಗೊತ್ತಾಗುತ್ತೈತಿ ಒಂದು 2 ದಿನ. ನೋಡ್ರಿ ಫ್ರೆಂಡ್ಸ, ಈ ಬಾಣಂತಿ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ.